ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದೆಂದು ತೋರಿಸಿಕೊಡುತ್ತೇನೆ. ಸೌತೆಕಾಯಿ ಒಟ್ಟಿಗೆ ಇದು ಹಲಸಿನ ಬೀಜವನ್ನು ಮಿಕ್ಸ್ ಮಾಡಿ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಹಲಸಿನ ಬೀಜದಲ್ಲಿ ತುಂಬ ನಾರಿನಾಂಶ ಇದೆ ಮತ್ತು ವಿಟಮಿನ್ ಎ, ವಿಟಮಿನ್ ಬಿ ಎಲ್ಲ ಇದೆ. ಇದು ಕಣ್ಣಿಗೆ ಸಹ ತುಂಬ ಒಳ್ಳೆಯದು ಮತ್ತು ಚರ್ಮದ ಕಾಂತಿಗೆ ತುಂಬ ಒಳ್ಳೆಯದು ಇದನ್ನು ತಿಂದರೆ. ಮತ್ತು 2 ಚಮಚ ಬೇಳೆ ತೆಗೆದುಕೊಂಡಿದ್ದೇನೆ, ತೊಗರಿಬೇಳೆ. ಇಷ್ಟು ತೆಂಗಿನಕಾಯಿ. ಈಗ ಸೌತೆಕಾಯಿಯನ್ನು ಕಟ್ ಮಾಡಿಕೊಂಡು ಬರುವ ಬೇಳೆಯನ್ನು ಕುಕ್ಕರಿಗೆ ಹಾಕಿ ಬೇಯಿಸಿಕೊಳ್ಳುವ. ಈಗ ಅರ್ಧ ಸೌತೆಕಾಯಿಯನ್ನು ಕಟ್ ಮಾಡಿಕೊಳ್ಳುವ. ಅರ್ಧ ಸಾಕು. ಇದರ ಸಿಪ್ಪೆ ಎಲ್ಲ ತೆಗೆದುಕೊಳ್ಳಿ. ಸಿಪ್ಪೆಯಲ್ಲಿ ಚಟ್ನಿ ಮಾಡಬಹುದು. ಈ ರೀತಿ ಕಟ್ ಮಾಡಿಕೊಳ್ಳಿ. ಇದರ ನಡುವಲ್ಲಿದ್ದದ್ದೆಲ್ಲ ತೆಗೆದುಕೊಳ್ಳಿ. ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಳಿ. ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ತುಂಡು ಮಾಡಿಕೊಳ್ಳಿ. ತಿನ್ನಲು ರುಚಿಯಾಗಿರುತ್ತದೆ. ಬೇಳೆ ಬೇಯಿಸಿಕೊಳ್ಳುವಾಗ ಹಲಸಿನ ಹಣ್ಣಿನ ಬೀಜವನ್ನು ಸಹ ಹಾಕಿಕೊಳ್ಳುವ. ಅದರೊಟ್ಟಿಗೆ ಬೆಂದು ಹೋಗುತ್ತದೆ. ಇಲ್ಲ ಬೇರೆಯಾಗಿ ಬೇಯಿಸಿಕೊಳ್ಳಬೇಕು. ಇದರೊಟ್ಟಿಗೆ ಹಾಕಬೇಡಿ, ಬೇಳೆ ಒಟ್ಟಿಗೆ ಹಾಕಿಕೊಳ್ಳುವ. ಹಲಸಿನ ಹಣ್ಣಿನ ಬೀಜ ಹಾಕಿದಾಗ ಸಾಂಬಾರು ತುಂಬ ರುಚಿಯಾಗಿರುತ್ತದೆ. ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸ್ಕಿನ್ ಶೈನಿಂಗ್ ಬರುತ್ತದೆ ಹಲಸಿನ ಹಣ್ಣು ಬೀಜ ತಿಂದರೆ. ಈಗ ಇದಕ್ಕೆ 2 ಬೌಲ್ ನೀರು ಹಾಕಿಕೊಳ್ಳುವ. ಬೇಳೆಯನ್ನು ತೊಳೆದಿಟ್ಟುಕೊಂಡಿದ್ದೇನೆ, ಅದನ್ನು ಸಹ ಹಾಕಿ. ಹಲಸಿನ ಹಣ್ಣಿನ ಬೀಜ ಅದನ್ನು ಇದರೊಟ್ಟಿಗೆ ಹಾಕಿಕೊಳ್ಳಿ. ಇದನ್ನು ಬೇಕಾದ್ರೆ ತುಂಡು ಮಾಡಿ ಸಹ ಹಾಕಬಹುದು. ನಾನು ಫುಲ್ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿಕೊಳ್ಳಿ ಮತ್ತು 1 ಎಣ್ಣೆ. 4 ವಿಷಲ್ ಕೂಗಿಸಿಕೊಳ್ಳುವ. ಇದಕ್ಕೆ 2 ಬೌಲ್ ನೀರು ಹಾಕಿ ಬೇಯಿಸಿಕೊಳ್ಳುವ. ಇಷ್ಟು ಉಪ್ಪು ಹಾಕಿ 1 ಚಮಚ. ಇದು ಬೇಯಲಿ. ಇದನ್ನು ಹೀಗೆ ಬೇಯಿಸಿಕೊಂಡರೆ ಚೆನ್ನಾಗಿರುತ್ತದೆ. ಕುಕ್ಕರಲ್ಲಿ ಬೇಯಿಸಿಕೊಂಡರೆ ಅಷ್ಟು ರುಚಿಯಾಗಿರುವುದಿಲ್ಲ ಮತ್ತು ಬೆಂದೋಗುತ್ತದೆ ಅದು. ಇದರಲ್ಲಿ ಆದರೆ ನಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸಿಕೊಳ್ಳಬಹುದು. ಈಗ ಸೌತೆಕಾಯಿ ಸಾಂಬಾರಿಗೆ ಮಸಾಲೆ ಪದಾರ್ಥವನ್ನು ಹುರಿದುಕೊಂಡು ಬರುವ. ಇದಕ್ಕೆ 2 ಚಮಚ ತೆಂಗಿನ ತುರಿ, ಅರ್ಧ ಚಮಚ ಕಡಲೆಬೇಳೆ, 1/4 ಚಮಚ ಮೆಂತ್ಯ, 1 ಚಮಚ ಉದ್ದಿನಬೇಳೆ, 1/4 ಚಮಚ ಧನಿಯಾ, 4-5 ಒಣಮೆಣಸಿನಕಾಯಿ ಎಲ್ಲ ಇದೇ ಚಮಚದಲ್ಲಿ. ಅರ್ಧ ಚಮಚ ಇದೇ ಚಮಚದಲ್ಲಿ. 1-1/4 ಚಮಚ. ಇದನ್ನೆಲ್ಲ ಈಗ ಹುರಿದುಕೊಂಡು ಬರುವ. 2 ಚಮಚ ತೆಂಗಿನೆಣ್ಣೆಯಲ್ಲಿ ಇಷ್ಟು ಇಂಗು ಹಾಕಬೇಕು. ಇದು ಅಂಟು ಇಂಗು, ಇದು ತುಂಬ ಪರಿಮಳ ಇರುತ್ತದೆ. ಅದಕ್ಕೆ ಇದನ್ನು ಹಾಕುತ್ತಿದ್ದೇನೆ. ಈಗ ಎಲ್ಲ ಹುರಿದುಕೊಂಡು ಬರುವ. ಚಮಚ ತೆಂಗಿನೆಣ್ಣೆ ಹಾಕಿಕೊಳ್ಳುವ. ನಿಮಗೆ ಬೇಕಾದ ಎಣ್ಣೆ ನೀವು ಹಾಕಿಕೊಳ್ಳಿ. ಈಗ ಎಲ್ಲವನ್ನು ಹಾಕಿಕೊಂಡು ಹುರಿಯುವ. ಕೆಂಪಗೆ ಹುರಿಯಿರಿ. ಕರಟೆ ಹಾಕಬೇಡಿ. ತುಂಬ ಚೆನ್ನಾಗಿರುತ್ತದೆ. ಈ ಮಸಾಲೆ ಹಾಕಿ ತೆಂಗಿನಕಾಯಿ ಒಟ್ಟಿಗೆ ರುಬ್ಬಿ ಹಾಕಿ ಹದವಾಗಿ ಕಡಿಮೆ ಬೆಂಕಿಯಲ್ಲಿ ಹುರಿದುಕೊಳ್ಳಿ. ಈಗ ಕೆಂಪಗಾಗುತ್ತಾ ಬಂದಿದೆ. ಇದೇ ಟೈಮಲ್ಲಿ ಕರಿಬೇವಿನ ಎಲೆ ಹಾಕಿ. ಇದನ್ನು ಸಹ ಹಾಕಿಕೊಳ್ಳಿ. ಕರಿಬೇವಿನ ಎಲೆ ಹೊಟ್ಟೆಗೆ ಹೋದರೆ ತುಂಬ ಒಳ್ಳೆಯದು. ಹೀಗೆ ಹಾಕಿದರೆ ಅದನ್ನು ತೆಗೆದು ಕೆಳಗಿಡುತ್ತಾರೆ. ಹಾಗಾಗಿ ರುಬ್ಬಿಕೊಳ್ಳುವಾಗಲೇ ಹಾಕಿಕೊಳ್ಳಿ. ಈಗ ಇದು ಆಯಿತು. ಗ್ಯಾಸ್ ಆಫ್ ಮಾಡಿಕೊಳ್ಳುವ. ಇದಕ್ಕೆ ಈಗ ತೆಂಗಿನ ತುರಿ ಹಾಕಿಕೊಳ್ಳುವ. ತುಂಬ ಪರಿಮಳ ಬರುತ್ತಾ ಇದೆ ಮಸಾಲೆ. ಇಷ್ಟು ಹುಣಸೆ ಹಣ್ಣು ಹಾಕಿ ಎಲ್ಲ ಹಾಕಿಕೊಂಡು ರುಬ್ಬಿಕೊಂಡು ಬರುವ. ಈಗ ಗ್ಯಾಸ್ ಮೇಲೆ ಬಾಣಲೆ ಇಟ್ಟುಕೊಂಡಿದ್ದೇನೆ.
ಇದಕ್ಕೆ ಬೇಯಿಸಿದ ಬೇಳೆ ಮತ್ತು ಹಲಸಿನ ಬೀಜವನ್ನು ಹಾಕಿಕೊಳ್ಳುವ. ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ನೋಡಿ, ಈ ರೀತಿ ಬೇಯಬೇಕು ನೋಡಿ, ಈ ರೀತಿ ಬೇಯಬೇಕು. ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿಕೊಳ್ಳುವ. ಇದು ಸ್ವಲ್ಪ ಕುದಿ ಬರಲಿ. ಈಗ ಕುದಿಯುತ್ತಾ ಇದೆ ನೋಡಿ, ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ಳುವ. ರುಬ್ಬಲಿಕ್ಕೆ ಸಹ ಹಾಕಿದೆ, ಈಗ ಮೇಲಿಂದ ಸಹ ಹಾಕಿ. ಇದು ಆರ್ಗಾನಿಕ್ ಬೆಲ್ಲ, ಇದನ್ನು ಸ್ವಲ್ಪ ಹಾಕಿಕೊಳ್ಳಿ. ಬೇಯಿಸಿದ ಸೌತೆಕಾಯಿ ಹೋಳುಗಳನ್ನು ಸಹ ಇದಕ್ಕೆ ಸೇರಿಸಿಕೊಳ್ಳಿ. ನೀರನ್ನು ಚೆಲ್ಲಬೇಡಿ, ತುಂಬ ವಿಟಮಿನ್ ಇರುತ್ತದೆ ಅದರಲ್ಲಿ, ಹಾಗಾಗಿ ನೀರು ಚೆಲ್ಲಬೇಡಿ. ಇದು ಆರೋಗ್ಯಭರಿತವಾದ ಸಾಂಬಾರು ಫ್ರೆಂಡ್ಸ್, ತುಂಬ ಪ್ರೋಟೀನ್ ಇದೆ. ಸೌತೆಕಾಯಿ, ಹಲಸಿನ ಬೀಜ, ಕರಿಬೇವಿನ ಎಲೆ, ತೆಂಗಿನ ತುರಿ ಎಲ್ಲ ಸೇರಿದೆ ಇದಕ್ಕೆ. ಇದು ಕುದಿ ಬರಲಿ. ಈಗ ಅರ್ಧ ಚಮಚ ಉಪ್ಪು ಹಾಕಿಕೊಳ್ಳುವ. ಆಗ ಹಾಕಿದೆ 1 ಚಮಚ ಉಪ್ಪು, ನೋಡಿಕೊಂಡು ಹಾಕಿಕೊಳ್ಳಿ. ಚೆನ್ನಾಗಿ ಕುದಿಯುತ್ತಾ ಇದೆ ನೋಡಿ, ಈ ರೀತಿ ಕುದಿಯಬೇಕು. ಇದು ಒಂದು 5-6 ಜನಕ್ಕೆ ಆಗುತ್ತದೆ ಇಷ್ಟು ಮಾಡಿಕೊಂಡರೆ. ನೀವು ಹೀಗೆ ಮಾಡಿಕೊಳ್ಳಿ ಫ್ರೆಂಡ್ಸ್. ಇದು ಉಡುಪಿಯಲ್ಲಿ ತುಂಬ ಫೇಮಸ್ಸು. ಸೌತೆಕಾಯಿ ಹುಳಿ ಎಂದರೆ ಕೃಷ್ಣ ಮಠದಲ್ಲೆಲ್ಲ ಮಾಡುತ್ತಾರೆ, ಉಡುಪಿಯಲ್ಲಿ ಸಹ ಮಾಡುತ್ತಾರೆ ನೋಡಿ. ಈ ರೀತಿ ಇರುತ್ತದೆ, ಎಷ್ಟು ತೆಳುವಾಗಿರಬೇಕು. ಇದು ತುಂಬ ರುಚಿಯಾಗಿರುತ್ತದೆ ಇದು. ಈಗ ಇದು ಆಯಿತು, ಇದಕ್ಕೊಂದು ಒಗ್ಗರಣೆ ಕೊಡುವ. ಇದು ಮಸಾಲೆ ಸಾಮಗ್ರಿಗಳನ್ನು ಹುರಿದುಕೊಂಡ ಉಳಿದ ಎಣ್ಣೆ ಇದಕ್ಕೆ ಹಾಕಿಕೊಳ್ಳಿ. 1 ಚಮಚ ಸಾಸಿವೆ, ಒಣಮೆಣಸು, ಕರಿಬೇವಿನ ಎಲೆ ಅದಕ್ಕೆ ಹಾಕಿದೆ, ಹಾಗಾಗಿ ಇಷ್ಟೇ ಸಾಕು. ರುಚಿಯಾದ ಸೌತೆ ಹುಳಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.